ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ವ್ಲಾಗ್ಸ್ ಅಂತೇಳಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ದಿನ ಬಂದು ಯುಗಾದಿ ಹಬ್ಬ ಇರೋದ್ರಿಂದ ಬೆಳಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಮ್ಮ ಕೂಡ ನನ್ನ ಜೊತೆನೇ ಎದ್ಬಿಟ್ಲು. ಮಲಗ್ಸೋಕ್ಕೆ ಟ್ರೈ ಮಾಡಿದೆ, ಹಂಗಾಗಿ ಲೇಟೇ ಆಗೋಯಿತು. ಮಲಗಲೇ ಇಲ್ಲ, ಒಂದು ½ ಟ್ರೈ ಮಾಡಿದ್ದೀನಿ. ಮಲ್ಕೊಳ್ಳಿ, ಬೇಗ ಎದ್ರೆ ಕೆಲಸ ಆಗೋಲ್ಲ ಅಂತ. ಸರಿ, ಅವಳು ನಿಂತ್ಕೊಂಡೆ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಮ್ಯಾಟೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಕಡೆಯೂ ಮ್ಯಾಟ್ ಹಾಕ್ಕೊಂಡು ಬರ್ತಾಯಿದ್ದೀನಿ. ಎಲ್ಲರಿಗೂ ಹೇಗೆ ಆಚರಿಸಿದ್ರಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವರ್ಷದ ಮೊದಲನೇ ಹಬ್ಬ ನಮಗೆ. ನಮ್ಮ ಮನೆಯಲ್ಲಿ ಬಂದು ಸಿಂಪಲ್ ಯುಗಾದಿ ಹಬ್ಬ ಆಗಿತ್ತು. ಯಾಕಂದರೆ ನಾನು ಅಷ್ಟು ಮಾಡೋ ಹಾಗಿರಲಿಲ್ಲ ಪೂಜೆನ. ಹಾಗಾಗಿ ನಾನು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಬೇರೆ ಏನೇನು ಮಾಡಬೇಕು ಅದೆಲ್ಲ ಮಾಡಿದೆ, ಬಟ್ ಅದನ್ನ ಪೂಜೆ ಒಂದು ಮಾಡಲಿಲ್ಲ ನೋಡಿ. ಮಂಜು ಇನ್ನು ಮಲ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದಳು. ಹೊಡೆದು ಎಬ್ಬಿಸ್ತಾಳೆ ಅವ್ರ ಅಣ್ಣನ. ಬೇಗ ಎದ್ಬಿಟ್ರೆ ಅವನು ಕೂಡ ಎಬ್ಬಿಸ್ಬಿಡ್ತಾಳೆ ಜೊತೆಲೇ. ಅವನದೇ ಹಾಲು ಬಾಟ್ಲದು, ಅದಕ್ಕೆ ಅವನಿಗೆ ಕೊಡೋಕ್ಕೆ ಅಂತ ಎಬ್ಬಿಸ್ತಾ ಇದ್ದಾಳೆ. ನೋಡಿ, ಎಬ್ಬರಿಸಿದ್ಲು ಅಂತೂ ಇಂತ ಅವನ್ನ ಎಬ್ಬರಿಸ್ಬಿಟ್ಲು. ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾನೆ ನನ್ನ ಮಗ. ಎದ್ಬಿಟ್ಟು ನಿದ್ದೆಗಣ್ಣಲ್ಲೇ. ಸರಿ, ಲೈಟ್ ಆಫ್ ಮಾಡಿ ಬಂದೆ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ, ಬಟ್ ರಿಯಲ್ ವಾಯ್ಸಲ್ಲೇ ಮಾತಾಡಿದ್ದೆ. ಸಾಂಗ್ ಹಾಕಿದ್ರಿಂದ ಸಾಂಗ್ ಕೇಳಿಸ್ತಾ ಇತ್ತು. ಕಾಪಿ ರೈಟಿಂಗ್ ಇಶ್ಯೂಸ್ ಬರುತ್ತೆ ಅಂದ್ಬಿಟ್ಟು ನಾನು ಇದನ್ನು ವಾಯ್ಸ್ ಇದು ಮಾಡಿಬಿಟ್ಟೆ. ನಾನು ಹಬ್ಬಕ್ಕೆ ವಿಶ್ ಮಾಡಿದ್ದಂಥದ್ದು. ಅಮ್ಮ ಬೇಗ ಇದ್ದಿದ್ಲಲ್ವ, ಎಲ್ಲ ಕೆಲಸ ಬೇಗ ಮಾಡಿಕೊಂಡು, ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಎದ್ಬಿಟ್ಟು ಹೋಗಿದ್ರು. ನಾನು ಎಲ್ಲ ಡೆಲಿವರಿ ಅದೆಲ್ಲ ಮಾಡ್ಕೊಂಡು ಬರ್ತೀನಿ ಬೇಗ ಅಂದ್ಬಿಟ್ಟು. ಅವಳಿಗೆ ಜೀನಿ ತರಿಸಿದ್ದೆ. ಅವಳಿಗೆ ಹುಷಾರಿರಲಿಲ್ಲಲ್ವ, ಅವಾಗ ಅದೇನೂ ತಿಂತಾನೇ ಇರಲಿಲ್ಲ. ನೀವು ಹಳೆ ವೀಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಅದರಲ್ಲಿ ಏನೂ ತಿನ್ನಲಿಲ್ಲ. ಸರಿ, ಇದನ್ನಾರು ಒಂದ್ಸಲ ತರ್ಸೋಣ, ಎಲ್ಲ ಖಾಲಿಯಾಗಿತ್ತು. ಮತ್ತು ಅಲ್ಲಿ ಬರುವಾಗ ಮಕ್ಕಳಿಗೆ ಥಿಕ್ನೆಸ್ ಆಗಿ ಕೊಡಬಾರ್ದು, ಲಿಕ್ವಿಡ್ ಟೈಪಲ್ಲೇ ಕೊಡಬೇಕು. ಯಾಕಂದರೆ ಅವ್ರಿಗೆ ನೋವು ಆಗುತ್ತೆ ಅಂದ್ಬಿಟ್ಟು ಈ ಥರ ಆಯಿತು. ಸರಿ, ನಾನು ಒಬ್ಬಟ್ಟು ಅಡುಗೆ ನಾನು ಮಾಡಲಿಲ್ಲ. ಯಾಕಂದರೆ ನನಗೆ ಫುಲ್ ಹಲ್ಲು ನೋವು ಆಗಿಬಿಟ್ಟಿತ್ತು. ಯಾಕೆ ಇವಾಗ ಹಲ್ಲು ನೋವು ಅಂದರೆ, ಅಲ್ಲಿ ಲಾಸ್ಟಲ್ಲಿ ಅಲ್ಲಿಗೆ ಏನು ಹೆಸರು ಹೇಳ್ತಾರೋ ಗೊತ್ತಿಲ್ಲ ನನಗೆ. ನಮ್ಮಮ್ಮ ಹೇಳ್ತಾರೆ ಬುದ್ಧಿ ಹಲ್ಲು ಅಂತ ಹೇಳ್ಬಿಟ್ಟು. ಅದೇನಲ್ಲೋ ನನಗೆ ಗೊತ್ತಿಲ್ಲ. ದವಡೆಯಲ್ಲಿ ಹಲ್ಲು ಲಾಸ್ಟಲ್ಲಿ ಇರುತ್ತೆ. ಅದು ಒಂದು ಏಜ್ ಆದಾಗಲೇ ಬರೋದಂತೆ. ಅಂದರೆ 25, 20, 21 ಅಂದ್ರೆ ಅವ್ರದ್ದು ಬೋರ್ಡ್ ಯಾವ ರೀತಿ ಇರುತ್ತೆ ಆ ರೀತಿ ಬರುತ್ತೆ. ಆ ಥರ ಆಗಿಬಿಟ್ಟಿತ್ತು ನನಗಂತೂ ಫುಲ್ಲು. ಏನೋ ಮಾತಾಡಿಸ್ತಾ ಇದ್ದೆ, ಅದಕ್ಕೆ ನನ್ನ ಮಗಳು ಇಲ್ಲಿಗೆ ಓಡಿ ಬಂದುಬಿಟ್ಲು. ಅವನು ಪ್ಯಾಂಟ್ ಕೊಡು ಅಂತ ಹಾಗೇ ಇಟ್ಕೊಂಡಿದ್ದಾನೆ. ಸಾಂಗ್ ಹಾಕಿದ್ನಲ್ವ, ಒಂಥರ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವಳನ್ನ ಕುಣಿಸ್ತಾ ಇದ್ದೀನಿ. ಇವಾಗಷ್ಟೇ ಎಲ್ಲ ಸಾಂಗ್ ಹಾಕಿದಾಗೆಲ್ಲ ಇಬ್ಬರಲ್ಲಿ ಯಾರೋ ಒಬ್ಬರನ್ನಾದರೂ ಡ್ಯಾನ್ಸ್ ಕ್ಲಾಸ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕು ಅಂತ ಕೂಡ ಇದ್ದೀನಿ. ಇಬ್ಬರಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಗೊತ್ತಿಲ್ಲ. ಚೆನ್ನಾಗಿ ಚಚ್ಚುತ್ತಾಳೆ ಮಾತ್ರ. ಹೆಂಗೆ ಚಚ್ಚುತ್ತಾಳೆ ಅಂದರೆ ಸರಿಯಾಗಿ ಏಟಾಗುತ್ತೆ ಹಂಗೆ ಚಚ್ಚುತ್ತಾಳೆ. ಕೂದಲಲ್ಲಿದ್ದು ಎಲ್ಲ ಸೈಡಲ್ಲೆಲ್ಲ ಎಳಿದಾಳೆ. ನೋಡಿ ಹೆಂಗೆ ಚಚ್ಚುತ್ತಾಳೆ ನೋಡಿ. ಈ ಸಣ್ಣ ಇರೋರಿಗೆ ಕೈಯಲ್ಲಿ ಏಟ್ ಜಾಸ್ತಿ ಆಗತ್ತೆ. ಚಿಕ್ಕ ಮಕ್ಕಳು ಇರುವಾಗ ಡ್ಯಾನ್ಸು ಸಾಂಗ್ಸು ಎಲ್ಲ ಇಷ್ಟಪಡ್ತಾರೆ. ದೊಡ್ಡವರಾಗ್ತಾ ಅದು ಏನು ಮಾಡ್ತಾರೋ. ನನ್ನ ಮಗ ಅವಾಗ ಹಂಗೆ ಮಾಡೋನು, ಸ್ವಲ್ಪ ಡ್ಯಾನ್ಸ್ ಮಾಡೋದು ಎಲ್ಲ ಮಾಡೋನು. ಆಮೇಲೆ ಈಗ ಮಾಡು ಅಂದರೆ ಮಾಡೋದೇ ಇಲ್ಲ, ಒಂಥರ ನಾಚ್ಕೊಬಿಡ್ತಾನೆ. ಇವಳು ಏನು ಮಾಡ್ತಾಳೋ ಗೊತ್ತಿಲ್ಲ. ನೋಡೋಣ, ಅವರು ಸ್ಕೂಲ್ ಡೇಸ್ಗೆಲ್ಲ ಹೋದ್ಮೇಲೆ ಅಲ್ಲೆಲ್ಲ
ಅಟೆಂಡ್ ಆ ಥರ ಎಲ್ಲ ಮಾಡಿದ್ರೆ ಸೇರ್ತಾನೆ ಅಂದ್ಕೊಂಡಿದ್ದೀನಿ. ತುಂಬ ಸೆಕೆ ಬೇರೆ, ಅವಳು ಸರಿ ಮಾಡೋ ಅಷ್ಟೊತ್ತಿಗೆ ಸೆಕೆ ಆಗಿಬಿಡ್ತು. ನನಗೆ ತಿಂಡಿ ಬಂದು ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಅದನ್ನು ತೋರಿಸಿಲ್ಲ, ಬಿಟ್ಟಿದ್ದೆ. ಇವಳು ಇಟ್ಕೊಂಡು ಮಾಡೋದಿನಲ್ವ, ಹಾಗಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಇಲ್ಲೆಲ್ಲ ಕಸ ಗುಡಿಸಿದೆ, ಆದರೂ ಮತ್ತೆ ಬಂದುಬಿಟ್ಟಿದೆ ನೋಡಿ. ಬೇವಿನ ಸೊಪ್ಪು ಎಲ್ಲ ಈ ಕಡೆ ಗಾಳಿಗೆ ಬಂದುಬಿಡುತ್ತೆ, ಮರ ಇಲ್ಲೆಲ್ಲ ಇದೆಯಲ್ವಾ, ಹಾಗಾಗಿ. ಈ ವರ್ಷ ಬೇವಿನ ಸೊಪ್ಪು ಮಾತ್ರ ತರಲಿಲ್ಲ. ಇದು ಬಂದು ಅದು ಏನು ಹೇಳ್ತಾರೆ, ಪಾರಿಜಾತ ಅಂತ ಹೇಳ್ತಾರಲ್ವ, ಆ ಮರ ಅದು ಬೇವಿನ ಸೊಪ್ಪು ಮರ ಇಲ್ಲೇ ಇದೆ ನೋಡಿ. ಇಲ್ಲೇ ನನ್ನ ಹಸ್ಬೆಂಡ್ ಕಿತ್ತಿಟ್ಟು ಹೋಗಿದ್ರು, ನಾನೇನು ಕೀಳಕ್ಕೆ ಹೋಗಲಿಲ್ಲ. ಕಸ ಗುಡಿಸಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು, ನೋಡಿ ಮತ್ತೆ ಇದಾಗ್ಬಿಟ್ಟಿದೆ. ಇಲ್ಲಷ್ಟೇ ಗುಡಿಸಿರ್ಲಿಲ್ಲ, ಸರಿ ಎಲ್ಲ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅದೇನೋ ಕ್ಲೀನ್ ಇರಬೇಕು, ಏನು ಬೇಗ ಮತ್ತೆ ಇಲ್ಲೂ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಮ್ಮನ ಇಟ್ಕೊಂಡೆ, ಅಷ್ಟೊತ್ತಿಗೆ ಅವನು ಕೂಡ ಎದ್ನಲ್ವ. ಎದಳೋದು ಬೀಳೋದು ಇದೇನೇ ಮಾಡ್ತಾಳೆ. ಇದೇನೋ ಸ್ವಲ್ಪ ವೀಕ್ ಇದ್ದಾಳಂತನೋ ಏನೋ ಗೊತ್ತಿಲ್ಲ, ನೋಡಬೇಕು. ಬಟ್ ಅವಳ ಹೈಟಿಗೆ ಅಂದರೆ ಅವಳು ಏಜ್ಗೆ ಕರೆಕ್ಟ್ ಇದ್ದಾಳೆ ಅಂತ ನಮ್ಮ ಅಭಿಪ್ರಾಯ. ಅಲೋವೆರಾ ಗಿಡದಲ್ಲಿ ಕೆಂಪಿರುವೆ ಫುಲ್ ಆಗಿಬಿಟ್ಟಿತ್ತು ನೋಡಿ. ಈಗ ಬೇಸಿಗೆ ಅಲ್ವಾ, ಇರುವೆ ಕಾಟ ಜಾಸ್ತಿ ಈ ಥರ ಮನೆಯಲ್ಲಿ. ಯಾಕೆಂದರೆ ಕೆಳಗಡೆ ನಾನು ಗ್ರೌಂಡ್ ಫ್ಲೋರ್ಗೆ ಹೋಗಲ್ಲ, ಮತ್ತು ಯಾವುದೇ ಕಡೆ ಆದ್ರೂ ಅಷ್ಟೇ ನೋಡಿ, ಮೈ ಮೇಲೆ ಬಂದುಬಿಡ್ತು. ಸೊಳ್ಳೆ ಕಚ್ಚುತ್ತೆ ಮಾತ್ರ. ಹಾಗಾಗಿ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಈ ಬೇಸಿಗೆ ಆಗಲಿ ಮಳೆಗಾಲದಲ್ಲಿ ಇರುವೆ ಮತ್ತು ಜಿರಳೆ, ಇಲಿ ಈ ಥರದ್ದು ಕಾಟ ಜಾಸ್ತಿ. ಬಟ್ ಇವಾಗ ಏನಂದರೆ ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ, ಇದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಹಾಗೆ ಮತ್ತು ನಮ್ಮ ಕೆಲಸಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಇಲ್ಲಿಗೆ ಬಂದಿರೋ ಅಂಥದ್ದು. ನೋಡಿ ಈ ಮನೇಲಿ ಈ ವ್ಯವಸ್ಥೆ ಇದೆ ನೋಡಿ. ನಿಂಗೆ ಹಳ್ಳಿಲಿರೋದಂದರೆ ಭಾಳ ಇಷ್ಟ. ಇದು ನೀರು ಒಲೆ ಉರಿ ಹಾಕೋ ಅಂಥದ್ದು, ಅದಕ್ಕೇನು ಹೇಳ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದು ಒಳಗಡೆನೇ ನೀರು ಬರ್ತದೆ ನೋಡಿ, ಈ ಥರ ನೆಲ್ಲಿ ಇಟ್ಟಿದ್ದಾರೆ ಅಲ್ಲಿ, ಅದರಲ್ಲೇ ಒಳಗಡೆನೇ ನೀರು ಬರುತ್ತೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ನೀರು ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಕ್ಯಾಪ್ಗಳು ಕೊಡು ಹೋಗ್ತೀನಿ ಅಂತೇಳಿ ನೀರು ತೊಗೊಂಡು ಬರೋಕ್ಕೆ ಹೋಗ್ತಾ ಇದ್ದಾರೆ ಕುಡಿಯೋದಕ್ಕೆ. ಅವರು ಪಾಪ ಬಿಸಿಲಲ್ಲಿ ತುಂಬಾ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಅದೇ ಹೋಗ್ತೀನಿ, ನನ್ನ ಮಗಳನ್ನ ಮಾತಾಡಿಸ್ತೀಯ ಬರ್ತೀಯ ಅಂದ್ಬಿಟ್ಟು ಅವಳು ಅಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅವಳಿಗೆ ಇವಾಗ ಇಷ್ಟು ಸ್ವಲ್ಪ ದಿನ ಹಠ ಮಾಡ್ತಿರ್ಲಿಲ್ಲ, ಇವಾಗ ಫುಲ್ ಹಠ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೆ ನೋಡಿ. ನನಗೆ ಚಚ್ಚೋದು ಕೋಪಕ್ಕೆ ಫುಲ್ ಅಳ್ತಾ ಸ್ಟಾರ್ಟ್ ಮಾಡ್ಕೊಂಬಿಟ್ಲು. ಬಾ ಅಂತ ನಾನು ಕರೆದು ಸಮಾಧಾನ ಮಾಡ್ತಾಯಿದ್ದೀನಿ. ಅವ್ರ ದಾರಿನೇ ಕಾಯ್ತಾ ಇದ್ದಾಳೆ ನೋಡಿ, ಹೋಗ್ಬಿಟ್ರಲ್ಲ ಅಂತ. ಇವಾಗ ಹೋಗ್ಬಿಟ್ರೆ ಬರಲ್ಲ ಅಂತ ಕುತ್ಕೊಂಡ್ಬಿಡ್ತಾಳೆ. ಇವಾಗ ಅವ್ರ ಅಪ್ಪನ ಹತ್ರ ಗಾಡಿಯಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಸರಿಯಾಗಿಬಿಡ್ತಾಳೆ. ವಾಪಸ್ ರಿಟರ್ನ್ ಬಾ ಅಂದ ತಕ್ಷಣ ಬರ್ತಾಳೆ ನೋಡಿ. ತಣ್ಣಗಿತ್ತು ಗಾಳಿ, ಮಧ್ಯಾಹ್ನ ಎಷ್ಟು ಕೂತ್ಕೊಂಡ್ರು ಅಲ್ಲಿ ಗಾಳಿ ಏನು ಬರಲ್ಲ, ಬಿಸಿಲಿಗೆ ತುಂಬ ಬಿಸಿ ಇದೆ ನೋಡಿ. ನನ್ನ ಮಿನಿ ಗಾರ್ಡನ್ ಇದು, ಅಲ್ಲಿಟ್ಟಿರೋದೆಲ್ಲ ನಮ್ಮದು, ಇಲ್ಲಿ ಹಾಕಿರೋದೆಲ್ಲ ಓನರು. ವೀಳ್ಯದೆಲೆ ಗಿಡ, ಕರ್ಬೇವಿನ ಸೊಪ್ಪು ಗಿಡ, ಇದು ಮನಿ ಪ್ಲ್ಯಾಂಟು ನಾನು ಹಾಕಿರೋವಂಥದ್ದು.
ಸಾಂಗ್ ಬರ್ತಾಯಿತ್ತಲ್ವ, ಅದಕ್ಕೆ ಕ್ಲಾಪ್ ಮಾಡ್ತಾಯಿದ್ಲು ಅವಳು. ಕೂದಲು ಕೇಳ್ತಾಳೆ ನೋಡಿ. ಕೂದಲು ಕೀಳೋದು, ಸ್ಟಿಕ್ಕರ್ ಕೀಳೋದನ್ನು ಜಾಸ್ತಿ ಮಾಡ್ತಾಳೆ. ಈಗ ಸಾಯಂಕಾಲ ಬೆಳಗ್ಗೆ ಮಾಡ್ಕೊಂಡು ತಿಂದ್ವಿ ಏನೋ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸ್ದೆ. ಏನೋ ಸ್ವಲ್ಪ ಎಣ್ಣೆ ಹಚ್ಚಿದ್ದೆಲ್ಲ ವೀಡಿಯೋ ಮಾಡ್ಕೊಳ್ಲಿಲ್ಲ, ತೋರಿಸಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ತಾ ಇರಲ್ವ, ಹಾಗಾಗಿ ತೋರಿಸ್ಲಿಲ್ಲ. ಅವ್ರಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು, ಸರಿ ನಾನು ಇನ್ನೇನು ಸೀರೆ ಏನು ಕುಟ್ಕೊಳ್ಳೋದು, ಹಬ್ಬ ಇನ್ನೇನು ಇದು ಮಾಡಲ್ವಲ್ಲ ಅಂತೇಳ್ಬಿಟ್ಟು ಈರುಳ್ಳಿ ಸಂಡಿಗೆ ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ, ನನ್ನ ಮಗಳಿಗೆ ಇಬ್ರಿಗೂ. ಹಾಗಾಗಿ ಅದನ್ನು ಕರಿತಾಯಿದ್ದೆ. ಕರೆದಿಟ್ಬಿಟ್ಟು ಇವಾಗ ಸೌತೆಕಾಯಿ ಕೋಸಂಬರಿ ಮಾಡೋಣ. ಜಾಮೂನ್ ಕೂಡ ಕರೆದಿಟ್ಟೆ. ಸರಿ ವೀಡಿಯೋದಲ್ಲಿ ತೋರಿಸೋಣ ಅಂದರೆ ಸರಿ ತೋರಿಸ್ಲಿಲ್ಲ, ಏನೋ ಎಲ್ಲರೂ ಮಾಡೋದೇ ಅಲ್ವಾ ಅಂದ್ಬಿಟ್ಟು ತೋರಿಸ್ಲಿಲ್ಲ. ಕೋಸಂಬರಿಗೆಲ್ಲ ಹೆಚ್ಕೋತಾ ಇದ್ದೀನಿ ನೋಡಿ. ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹೆಚ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 5:30 6 ಗಂಟೆ ಹತ್ತಿರ ಆಗ್ತಾಯಿತ್ತು. ಸರಿ ಬೇಗ ನೈಟ್ಗೆ ಬೇಗ ಮಾಡ್ಕೊಂಬಿಡೋಣ, ಮಕ್ಕಳಿಗೇನಾಗುತ್ತದೆ, ಜಾಮೂನೆಲ್ಲ ನೆನಿಬೇಕಲ್ವಾ ಅಂದ್ಬಿಟ್ಟು. ಒಬ್ಬಟ್ಟು ಮಾಡಲಿಲ್ಲ ನಾನು, ದೇವರಿಗೆಲ್ಲ ಎಡೆ ಕೊಡೋದಿದ್ರೆ ಮಾಡ್ತಾಯಿದ್ದೆ. ಬಟ್ ಎಡೆ ಏನು ಮಾಡೋಂಗಿರ್ಲಿಲ್ಲಲ್ಲ, ಸರಿ ಬೇಡ ಅಂತ ಏನು ಮಾಡಬೇಡ, ಸರಿ ಮಕ್ಕಳು ನೋಡ್ಕೊಂಡಿರೋ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಹೇಳಿದ್ರು. ಆಮೇಲೆ ನನಗೆ ಏನಪ್ಪ ಫಸ್ಟ್ನೇ ವರ್ಷನೇ ಈ ಥರ ಮಕ್ಕಳಿಗೆ ಈ ಥರ ಮಾಡೋದು ಅಂತ ನನಗೆ ಫುಲ್ ಬೇಜಾರಾಗೋಯ್ತು. ಸರಿ ಜಾಮೂನ್ ಪ್ಯಾಕೆಟ್ ಇತ್ತು, ಜಾಮೂನೆಲ್ಲ ಮಾಡೋಣ ಅಂದ್ಬಿಟ್ಟು ಜಾಮೂನು ಕೋಸಂಬರಿ ಬಜ್ಜಿ ಮಾಡಿದ್ದೆ. ಆ್ಯಕ್ಚುಲಿ ಬೋಂಡ ಮಾಡೋಣ ಅಂದ್ಕೊಂಡೆ, ಬೇಡ ಅಂದ್ಬಿಟ್ಟು ಬಜ್ಜಿನೇ ಮಾಡ್ಕೊಂಡಿದ್ದೆ. ಪಾಕ ಸೈಡಲ್ಲಿ ಪಾಕ ಕೂಡ ಇಟ್ಟಿದ್ದೆ, ಪಾಕ ಆಯಿತು, ಆಫ್ ಮಾಡಿದ್ದೀನಿ. ನನಗೆ ಯಾವ್ಯಾವುದೋ ಚಾಕುಲಿ ಹೆಚ್ಚೋಕ್ಕೆ ಕೂಡ ಬರೋಲ್ಲ. ಮತ್ತು ನನ್ನ ಚಾಕು ನನ್ನ ಫೇವ್ರೆಟ್ ಚಾಕು ಅಂತ ಒಂದು ಇಟ್ಕೊಂಡಿದ್ದೀನಿ, ಆ ಚಾಕು ಎಲ್ಲ ಮಿಸ್ ಆಗಿತ್ತು, ಅದಕ್ಕೆ ಈ ಥರ ಹೆಚ್ಕೋತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೋಸಂಬರಿ ಈ ಥರದ್ದೆಲ್ಲ ಏನು ಇಷ್ಟಪಡಲ್ಲ. ಸುಮ್ಮನೆ ಮಕ್ಕಳಿಗೋಸ್ಕರ ಇಲ್ಲ ಏನು ಹಬ್ಬ ಅಂತ ಹೇಳ್ಬಿಟ್ಟು ಮಾಡೋದಷ್ಟೇ. ನನ್ನ ಮಗಳನ್ನ ನೋಡಿ ಅಲ್ಲೇ ಕೂರಿಸ್ಕೊಂಡು, ನಾನು ಲಾಸ್ಟ್ ಈ ಥರ ತಪ್ಪು ನೀವು ಮಾಡಿಬಿಡಿ, ಈ ಥರ ಕೂರಿಸ್ಕೊಂಡು ಜಾಸ್ತಿ ಅಂದರೆ ಕಟ್ಟೆ ಸ್ವಲ್ಪ ಇದು ಅಗಲ ಇದೆ, ಹಾಗಾಗಿ ಕೂರಿಸ್ತೀನಿ ನೋಡಿ. ಅವಳು ಎಷ್ಟು ಮುಂದೆ ಕೂಡ ಇದ್ದಾಳೆ, ಮುಂದೆನೂ ಜಾಗ ಇದೆ, ಹಿಂದೆನೂ ಜಾಗ ಇದೆ. ಸ್ವಲ್ಪ ಕಟ್ಟೆ ಚಿಕ್ಕದಿದ್ದಾಗ ಏನಾಗುತ್ತೆ, ಜಂಪ್ ಹೊಡೆದು ಬಿಡ್ತಾರೆ ಮಕ್ಕಳು. ನನ್ನ ಮಗಂದ್ರಲ್ಲಿ ಹಾಗೇ ಆಯಿತು. ಸರಿ ಬೇರೆ ಅಡುಗೆಗೂ ಬೇಗ ಹೆಚ್ಕೊಂಬಿಡೋಣ ಅಂದ್ಬಿಟ್ಟು ಹೆಚ್ಕೋತಾ ಇದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಮನೆ ಯುಗಾದಿ ಹಬ್ಬ ಹೇಗಿತ್ತು. ಫಸ್ಟ್ ಅವ್ರಿಗೆ ಊಟ ಮಾಡಿಸೋಣ, ನನ್ನ ಹಸ್ಬೆಂಡ್ ಬರೋದು ಲೇಟಾಗುತ್ತೆ ಅಂದರು. ಆ್ಯಕ್ಚುಲಿ ಅವರು ಒಂದು ಕ್ಲಿಪ್ಪಿಂಗ್ ಕೂಡ ಮಿಸ್ ಆಗಿದೆ, ಸಿಕ್ಕಿದ್ರೆ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ನನ್ನ ಮಗ ಟಿ ವಿ ನೋಡ್ಕೊಂಡಿದ್ದಾನೆ. ಫಸ್ಟ್ ಅಮ್ಮಗೆ ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅಮ್ಮು, ಆಮೇಲೆ ಮಂಜು, ಆಮೇಲೆ ನಾನು ಹಸ್ಬೆಂಡ್, ಆಮೇಲೆ ಈ ಥರ ಇಲ್ಲಾಂದರೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ತಿಂದ್ಬಿಡ್ತೀವಿ. ಫುಲ್ಲು ಶೆಕೆ. ಸ್ಟಿಕ್ಕರ್ ಎಲ್ಲ ಅಮ್ಮ ಕಿತ್ತಾಕ್ಬಿಟ್ಟಿದ್ದಾಳೆ, ಸ್ಟಿಕ್ಕರ್ ಇಟ್ಟಿದ್ದೆ ಆ್ಯಕ್ಚುಲಿ. ಫುಲ್ಲು ಶೆಕೆ ಫ್ಯಾನ್ ಹಾಕಿದ್ರು ಕೂಡ. ನಿಮ್ಮನೆ ಯುಗಾದಿ ಹಬ್ಬ ಯಾವ ರೀತಿ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವರ್ಷದ ಯುಗಾದಿ ಈ ರೀತಿ ಇತ್ತು ಆ್ಯಕ್ಚುಲಿ. ಸರಿ ಎಲ್ಲ ಆಯಿತು, ಮಕ್ಳಿಗೆ ತಿನ್ನಿಸಿದೆ. ಈಗ ನಾನು ಊಟ ಮಾಡೋಣ ಅಂತ ಮುಂಚೆ ಸಿಂಪಲ್ ಬ್ಲಾಗ್ ಆಗಿತ್ತು. ಯಾರಿಗಾದರೂ ಇಷ್ಟ ಆದರೆ ಮುಂಚೆನೇ ಹೇಳಿದ್ನಲ್ಲ, ಇಷ್ಟ ಆದರೆ ಲೈಕ್ ಮಾಡಿ.
ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೇಲಿ ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ? ನೀವು ಕೂಡ ಯುಗಾದಿ ಚಂದ್ರನ ನೋಡಿದ್ರಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಫೋಟೋ ಪಿಕ್ ಕೂಡ ಹಾಕಿರ್ತೀನಿ, ನೋಡಿ. ಬಾಯ್ ಬಾಯ್.